ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅರ್ಪಿತಾಪು 66Y. ಯಾರೆಲ್ಲ ನನ್ನ ವ್ಲಾಗ್ನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗಾಯ್ಸ್. ಮರೀದೆ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವ್ಲಾಗಲ್ಲಿ ಎಲ್ಲರಿಗೂ ನಾನು ಹಲ್ವಾ ಮಾಡಿದ್ದೀನಿ ಅಂತ ಹೇಳಿ ಸ್ನೇಕ್ ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರೆಲ್ಲ ಏನಂತಾರೆ, ಎಷ್ಟು ಶಾಕ್ ಆಗ್ತಾರೆ ನೋಡೋಣ ಬನ್ನಿ ಗಾಯ್ಸ್. ಏನು ಮಾಡೋದು ಗೈಸ್, ನನ್ನ ಮಕ್ಕಳು ಬರ್ತಾರೆ ಅಂತ ಸ್ಪೆಷಲ್ ಆಗಿ ಮ್ಯಾಂಗೋ ಹಲ್ವಾ ಮಾಡಿದೆ. ಸೊ ನನ್ನ ತಂಗಿನೂ ಬಂದಿದ್ದಾಳೆ. ಎಲ್ಲರೂ ಒಂದೊಂದು ಸ್ಪೂನ್ ತಿಂದ್ಬಿಟ್ಟು ಟೇಸ್ಟ್ ನೋಡಿ ಹೇಗಿದೆ ಅಂತ ಹೇಳ್ಬೇಕು. ಏನಂತಾರೆ ಅದಕ್ಕೆ ರಿವ್ಯೂ ಕೊಡ್ಬೇಕು, ಓಕೆನಾ? ಫಸ್ಟು ನನ್ನ ತಂಗಿ ಕೊಡ್ತಾ ಇದ್ದೀನಿ. ಸೊ ತಿಂದ ತಕ್ಷಣ ನೆಕ್ಸ್ಟ್ ನನ್ನ ಮಗಳಿಗೆ. ನೋಡಿದ್ದು ಗೈಸ್ ನಮ್ಮ ಮನೆ ಫಸ್ಟ್ ನೀನು ಬಕ್ರ. ನಾವ್ ಇದನ್ನ 3 ಡೇಸಿಂದ 3 ಡೇಸಿಂದ ಪ್ಲಾನ್ ಮಾಡಿದ್ವಿ. ಇವಾಗ ಟೌನ್ಗೆ ಹೋಗಿದ್ವಲ್ಲ, ಅದನ್ನ ತಗೋಬೇಕಾಗಿದ್ವು ಅಂತ. ನನ್ನ ಮಗ ಸರಿಲ್ಲ ಅಮ್ಮ. ಹಲ್ವಾ ಮಾಡ್ತೀನಿ, ಟೇಸ್ಟ್ ಮಾಡಿ ಹೇಗಿದೆ ಅಂತ ರಿವ್ಯೂ ಕೊಡೋಣ. ಹೆಂಗಿತ್ತಲ್ವಾ? ಹೇಳಂಗಿಲ್ಲ ಹಂಗೆ ಅವ್ರ ಐಸ್ ಕ್ರೀಮ್ ಮಾಡಿದೀನಿ, ಕರೆಂಟ್ ಇಲ್ಲ. ಗೈಸ್, ಇವಾಗ ನನ್ನ ನಾದ್ನಿಗೆ ಕೊಡ್ತಾ ಇದ್ದೀನಿ ಅಲ್ವಾನ. ಅವರು ಟೇಸ್ಟ್ ಮಾಡಿ ಹೆಂಗಿದೆ ಅಂತ ರಿವ್ಯೂ ಹೇಳ್ತಾರೆ. ಬನ್ನಿ ಕೊಡೋಣ. ಸೈಡ್ ಪಾಪುಣಿ. ನಂದಿನಿ ಪುಟ್ಟ ಅಂಕಲ್ ಹೆಂಗ್ ಎದ್ರುಕೊಂಡು ಗೊತ್ತಾ? ಏ ಬಿಡ. ನಮ್ಮ ಅಜ್ಜಿಗೆ ಪ್ರ್ಯಾಂಕ್ ಮಾಡಕ್ ಹೋಗ್ತಿದೀವಿ ಗೈಸ್. ನಮ್ಮ ಅಮ್ಮಂಗೆ ಮೊದಲೇ ಹುಷಾರಿಲ್ಲ ಗೈಸ್, ನೋಡೋಣ ಉಗಿಸ್ಕೊತೀವ ಏನು ಅಂತ. ಇಲ್ಲೇ ನಿನ್ಸ್ಕೊ. ಗೈಸ್, ಇವತ್ತು ನಾನು ಮಾಡಿರೋ ಅಲ್ವಾನ ನಮ್ಮ ಅಮ್ಮಂಗೆ ಕೊಡ್ತಾ ಇದ್ದೀನಿ. ಸೊ ಅದು ತಿಂದ್ಬಿಟ್ಟು ಹೇಗಿದೆ ಅಂತ ರಿವ್ಯೂ ಹೇಳ್ತಾರೆ. ಬನ್ನಿ ಕೇಳೋಣ. ನಿಂಗೆ ಎದ್ರುಕೊಳ್ಳಿಲ್ವ ನೀನು? ಅಮ್ಮ ನಂದಿನಿ ಬೂತವ್ನು ಹೆಂಗ್ ಎದ್ರುಕೊಂಡು ಗೊತ್ತಾ? ಯಾಕೋ ಬಿಡ್ತೆ. ನಾವು ಸುಮ್ಮನೆ ಬಿಡಲ್ಲ. ಮಾವಿನಕಾಯಿ ಅಲ್ವಾ, ನೀನ್ ಹುಳಿ ಮಾವಿನಕಾಯಿನ ತಿನ್ನಕ್ಕಾಗಿ ನಾವು ಹಲ್ವಾ ಮಾಡಿದೀವಿ. ತಿನ್ಬಿಟ್ಟು ಟೇಸ್ಟ್ ಸ್ಪೂನ್ ಕೊಡು. ಹಂಗೆ ಅಂತೂ ತಿನ್ನಕ್ಕಾಗಿಲ್ಲ. ಅಮ್ಮನೇ ಏನು ರಿಯಾಕ್ಷನ್ ಕೊಟ್ಟಿಲ್ಲ. ಫ್ರೀ ಜನ
ಹಿಡ್ಕೊಳ್ಳಿ ಇದ್ದೀರಾ ಕೊಡಿ ಕಸ್ಟಮರ್ ಅಟೆಂಡ್ ಮಾಡಿ ಕೇಕ್ ಮಾಡಿದ್ದೀನಿ ಆಯ್ತಾ ಮನೆಯಲ್ಲಿ ನೀವು ಈ ಕಡೆ ಬನ್ನಿ ನಾನು ಹೋಮ್ ಮೇಡ್ ಕೇಕ್ ಮಾಡಿದ್ದೀನಿ ಇದನ್ನ ತಿನ್ಬಿಟ್ಟು ನಿಮ್ ಕೇಕ್ ಟೇಸ್ಟ್ ಆಗಿದ್ಯಾ ನಾನು ಮಾಡಿರೋ ಕೇಕ್ ಟೇಸ್ಟ್ ಇದೆಯಾ ಹೇಳಿ ಇಲ್ಲ ನಮ್ಮ ಬ್ಲಾಗು ಇಷ್ಟು ಉದ್ದ ಹೋಗುತ್ತೆ ಸೊ ಗಾಯ್ಸ್ ಇವತ್ತಿನ ಪ್ರ್ಯಾಂಕ್ ಹೀಗಿತ್ತು. ಕೆಲವ್ರು ಎದುರ್ಕೊಂಡ್ರು, ಕೆಲವ್ರು ಎದುರ್ಕೊಳ್ಳಿಲ್ಲ. ಅದರಲ್ಲೂ ನಮ್ಮ ಅಮ್ಮನಿಗಂತೂ ಒಳ್ಳೆ ಮೀಟ್ರು. ಯಾಕಂದರೆ ನಾವು ನಮ್ಮ ಡ್ಯಾಡಿ ಕೆಲಸದಲ್ಲಿದ್ದಾಗ ಕೋಟ್ರಸಲ್ಲೇ ಇದ್ದಿದ್ದು. ಅಲ್ಲಂತೂ ನಾವು ಕೋಟ್ರಸಲ್ಲಿದ್ದಾಗ ಮೇಲಿಂದ ಈ ಕೆಳಗಡೆಗೆ ಈ ಸತ್ತೆ ಉದುರದಂಗೆ ಹಾವುಗಳು ಉದುರೋವು. ಸೊ ನಮ್ಮಮ್ಮನಿಗೆ ಆವಾಗ ತುಂಬ ಧೈರ್ಯ. ಹಾವುಗಳನ್ನೆಲ್ಲ ಎಲ್ಲೋಗುತ್ತೆ ಹೇಗೆ ಅಂತ ನೋಡ್ಕೊಂಡಿದ್ದು. ಆ ವಿಡಿಯೋರು ಬರೋವರೆಗೂ ಕಾಯ್ಕೊಂಡು ಕೂತಿರೋರು. ಸೊ ನಮ್ಮಮ್ಮ ಒಬ್ಬರೇ ಎದುರ್ಕೊಳ್ಳಿಲ್ಲ. ಇನ್ನು ಮಿಕ್ತವರೆಲ್ಲ ಸ್ವಲ್ಪ ಜಲಕ್ಕಾದ್ರು. ಸೊ ಈ ಪ್ರ್ಯಾಂಕಿಂದ ನಿಮಗೂ ಖುಷಿ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾವಂತೂ ಫುಲ್ ಮಸ್ತ್ ಮಜಾ ಮಾಡಿದ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮರೀದೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಗಾಯ್ಸ್, ಬಾಯ್.